ಕಿರಣ್ ಅಂತ ಬೆಂಗಳೂರಿನಿಂದ. ಇವತ್ತು ನಾವು ಈ ಮಾತು ಏನಕ್ಕೆ ಆಡ್ತಾ ಇದ್ದೀವಿ ಅಂತಂದರೆ, ದಯವಿಟ್ಟು ನಾವು ಮತ್ತು DCM ಸಾಹೇಬರಿಗೆ ನಾವು ಎಲೆಕ್ಷನ್ ವತಿಯಿಂದ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇವೆ. ಒಳ್ಳೆ ರೀತಿಯಾಗಿ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ದು ವೇವ್ ನಡೀತಾ ಇದೆ. ಆದರೆ ನಮಗೆ ಒಂದು ನಿರಾಶೆ ಇದೆ ಅಂತಂದರೆ, ಬ್ಯಾಂಗ್ಳೂರು ಸೆಂಟ್ರಲ್ನಲ್ಲಿ ಬರ್ತೋಲಮ್ ಅಣ್ಣವರು 1 ವರ್ಷದಿಂದ ಎಲ್ಲ ಡಿನಾಮಿನೇಷನ್ಸ್, ಎಲ್ಲ ಗ್ರೂಪ್ಸ್, ಎಲ್ಲ ಜಾತಿದವರಿಗೆ ಭೇಟಿಯಾಗಿ ಏನಂತಂದರೆ ಒಂದೊಂದು ಕ್ಷೇತ್ರದಲ್ಲಿ, ಸ್ಲಮ್ಸ್ನಲ್ಲಿ, ಕಾಲನೀಸ್ನಲ್ಲಿ, ಅಪಾರ್ಟ್ಮೆಂಟ್ಸ್ನಲ್ಲಿ, ಪ್ರತಿಯೊಂದರಲ್ಲಿ ತಾವು ಭೇಟಿಯಾಗಿ ಏನಂತಂದರೆ ಅವರು ಏನಂತಂದರೆ MP ಕಡೆಯಿಂದ ಎಲೆಕ್ಷನ್ ಕಡೆಯಿಂದ ನಿಂದಿರ್ತೀನಿ ಅಂತ ಹೇಳಿದಾಗ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಇದು ಮಾತ್ರ ಏನಂತಂದರೆ, ನಾನು ಬರ್ತೋಲಮ್ ಅಂತ, ನಾನು 75 ವರ್ಷದ ನಮ್ಮ ತಂದೆ ಮತ್ತು ನಮ್ಮ ತಾತ ಅವರೆಲ್ಲರೂ ಕಾಂಗ್ರೆಸ್ಸಲ್ಲೇ ಕೆಲಸ ಮಾಡಿಕೊಂಡು ಇವತ್ತು ಕಾಂಗ್ರೆಸ್ಸಲ್ಲೇ ನಾವು ಬಿಡಿಸ್ಕೊಂಡು ನಾವು ಬರ್ತಾ ಇರೋದು. ಇವಾಗ ಏಕಾಏಕಿ ನಮಗೆ ಕಾಂಗ್ರೆಸ್ಸಲ್ಲಿ ಯಾವ ಥರ ಆಗ್ತಾ ಇದೆ, ತುಂಬ ಅನ್ಯಾಯ ಆಗ್ತಾ ಇದೆ. ನಾವೇನೇ ಕೆಲಸ ಮಾಡಿ ಯಾವ ಥರ ನಾವು ಪ್ರೂವ್ ಮಾಡಬೇಕು ಅನ್ನೋದನ್ನು ಮಾಡಿ ತೋರಿಸಿದಾಯಿತು. ಆದರೂ ನಮ್ಮೆಲ್ಲ ನಂಬಿಕೆ ಇಡ್ತಾ ಇಲ್ಲ ಕಾಂಗ್ರೆಸ್ನವರು. ಸೊ ನಮಗೆ ಯಾವ ಥರ ತೊಂದರೆಗಳಾಗಿದೆ ಅಂದರೆ, ನೀವೇ ಯೋಚನೆ ಮಾಡಿ. ಹೋದ ಸತಿ ನಾವು 130 ಸೀಟ್ ನಾವು ಬಂದಿದೆ ಕಾಂಗ್ರೆಸ್ಸಲ್ಲಿ. ಒಬ್ಬೊಬ್ಬ ಕಾರ್ಯಕರ್ತ ಬಂದು ಆ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಗೌರ್ಮೆಂಟ್ನ ಫಾರ್ಮ್ ಮಾಡೋದಕ್ಕೆ ನಾವು ಎಷ್ಟು ಜನ ಕೆಲಸ ಮಾಡಿದ್ದಾರೆ. ಯಾಕೆ ನಾನೇ ಒಂದು ಕ್ಷೇತ್ರದಲ್ಲಿ ನಿಂತು ಸುಮಾರು ಒಂದು 50,000 ರೇಷನ್ ಕಿಟ್ ಎಲ್ಲ ಕೊಟ್ಟು ಈ ಕಾಂಗ್ರೆಸ್ ಪಕ್ಷ ಗೆಲ್ಲೋದಕ್ಕೆ ನಾವು ಎಷ್ಟೆಲ್ಲ ಕಷ್ಟಪಟ್ಟಿದ್ರೆ ನಮಗೆ ಮಾತ್ರ ಗೊತ್ತು. ಆ ಕೆಲಸ ಮಾಡಿ ನಾನು ಮುಂದೆ ಎಲ್ಲ ಕೆಲಸದಲ್ಲೂ ನಿಂತು ಕೆಲಸ ಮಾಡ್ಕೊಂಡು ಬಂದು ಇವತ್ತು ನಾನು ಸೆಂಟ್ರಲಲ್ಲಿ ನಾನು ಟಿಕೆಟ್ ಬೇಕಂತ ನಾನು ಕೇಳಕ್ಕೆ ಬಂದಿದ್ದೀನಿ. ಇವತ್ತು ನನಗೇನು ಹೇಳ್ತಾ ಇದ್ದಾರೆ ಅಂದರೆ, ಈಗ ಇಲ್ಲ ಈ ಸತಿ ಕಾಂಗ್ರೆಸ್ ಇವಾಗ ಕೊಡೋಕ್ಕಾಗಲ್ಲ, ಮುಂದಿನ ಸತಿ ನೀವು ಕೊಡೋಣ. ಸರಿ, ಇವಾಗ 2 ಸತಿ ನೀವು ಕೊಟ್ಟಿದ್ರಿ ಮುಸ್ಲಿಂ ಅವರಿಗೆ, ಅವ್ರಿಗೆ ಗೆದ್ದಿಲ್ಲ. ಅಟ್ಲೀಸ್ಟ್ ಈ ಸತಿ ನಮ್ಮ ಕಾಂಗ್ರೆಸ್ ಅವ್ರಿಗೆ ಒಂದು ಚಾನ್ಸ್ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಯಾಕೆ ನೀವು ಕೊಡ್ತಾ ಇಲ್ಲ? ಒಳ್ಳೆ ಇಲಾಖೆಯನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಏನು ನಿಮ್ಮ ಸರ್ಕಾರಗಳನ್ನು ನಿಮ್ಮ ಸಮುದಾಯದ ಲೀಡರ್ ಇದ್ದಾರೆ, ಅವ್ರ ಗಮನಕ್ಕೆ ತಂದಿಲ್ಲ, ಅವ್ರ ಮುಖಾಂತರ ಏನಾದರೂ ಅವ್ರಿಗೂ ವಿಷಯ ಮುಗಿಸಿದ್ದೀರಿ ನಾವು. ಅವರು ನಮ್ಗೆ ಸಪೋರ್ಟ್ ಇದ್ದಾರೆ. ಇವಾಗ ಅವ್ರೊಬ್ಬರೇ ತಾನೇ ಪ್ರೆಸ್ ಮೀಟ್ ಮಾಡಿರೋದು ಏನಂದರೆ, ನಾವು ಕಾಂಗ್ರೆಸ್ ಪಾರ್ಟಿಯವರು, ನಾವು ಫಸ್ಟು ಕಾಂಗ್ರೆಸ್ ಪಾರ್ಟಿಯವರು. ನಾವು ಕಾಂಗ್ರೆಸ್ಸಲ್ಲಿ ಎಲ್ಲ ಥರದಲ್ಲೂ ಕೆಲಸ ಮಾಡಿಕೊಂಡು ನಾವು ಇವತ್ತು ಸೆಂಟ್ರಲ್ ಟಿಕೆಟ್ ನಾವು ಕೇಳಿದ್ರಿ. ನಮಗೆ ಸೆಂಟ್ರಲ್ ಟಿಕೆಟ್ ಸಿಕ್ಕಿಲ್ಲ ಅಂದ್ಬಿಟ್ಟು ನಮ್ಗೆ ತುಂಬ ಅನ್ಯಾಯ ಆಯಿತು, ತುಂಬ ನೋವಾಯಿತು. ಸೊ ಹಾಗಾಗಿ ನಾವೇನು ಮಾಡಿದ್ರಿ, ನಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿ ಎಲ್ಲರೂ ಸೇರಿ ಒಂದಾಗಿ ಮಾತಾಡಿ ಈ ಸತಿ ಇಂಡಿಪೆಂಡೆಂಟಾಗಿ ನಿಂತ್ಕೊಂಡು ನಾವು ಗೆಲ್ಲಬೇಕಂತ ತಯಾರಿ ಮಾಡಿಕೊಂಡು ನಾವು ಇವತ್ತು ಪ್ರೆಸ್ ಮೀಟ್ ಕರೆದಿದ್ದೀವಿ. ಇವಾಗ ಟೋಟಲ್ಲು 23 ಲಕ್ಷನ 22 ಲಕ್ಷನ ಇವತ್ತು ಈ ಕಾನ್ಸ್ಟಿಟ್ಯೂಷನಲ್ಲಿದೆ. ಅದರಲ್ಲಿ ನಮ್ಮದು ಹೈಯೆಸ್ಟು 10 ಲಕ್ಷ ವೋಟ್ ಇದೆ. 10 ಲಕ್ಷ ಅಂದರೆ ಎಲ್ಲ ಕಮ್ಯುನಿಟಿಯಲ್ಲಿ ಕ್ರಿಶ್ಚಿಯಾನಿಟಿ ಇದ್ದಾರೆ. ಎಲ್ಲ ಕಮ್ಯುನಿಟಿ ಕ್ರಿಶ್ಚಿಯಾನಿಟಿ ಅನ್ನೊಂದು ಕ್ಯಾಸ್ಟ್ ಅಲ್ಲ ಅದು. ಇವಾಗ ನಾನು ಬಂದು ತಿಗಳ, ಇನ್ನೊಬ್ಬರು ಬಂದು ಬೇರೆ ರೆಡ್ಡಿ ಅಂತಾರೆ. ಎಲ್ಲ ಜಾತಿಯಲ್ಲೂ ಅದು ಬಂದು ಕ್ರಿಶ್ಚಿಯನ್ ಅಂತ ಬರುತ್ತೆ ಹೊರತು ಕ್ರಿಶ್ಚಿಯನ್ ಅಂತ ಪಾರ್ಟಿ ಅಂತ ಬರೋದಿಲ್ಲ. ಅದು ಎಲ್ಲ ಕಮಿಟಿ ಸೇರಿ ಒಂದು ಕ್ರಿಶ್ಚಿಯನ್ ಅಂತ ಹೆಸರು ಹೇಳ್ಕೊಂಡು ನಾವು ಬರ್ತಾಯಿದ್ದೀರಿ. ಇವಾಗ ನಮ್ಮ ಕ್ರಿಶ್ಚಿಯನ್ನಿಗೆ ಏನಾದರೂ ಹೆಲ್ಪ್ ಆಗಬೇಕಂದ್ರೆ ನಮ್ಗೊಂದು ಟಿಕೆಟ್ ಕೊಟ್ಟರೆ ನಮ್ಮ ಕಮಿಟಿಯವ್ರಿಗೆ ನಾವೇನಾದರೂ ಒಳ್ಳೇದು ಮಾಡ್ಬೋದು ಅಂದ್ಬಿಟ್ಟು ನಾವು ಇಷ್ಟೆಲ್ಲ ಕಷ್ಟಪಟ್ಟು ಇಂಡಿಪೆಂಡೆಂಟಾಗಿ ಇವತ್ತು ನಮ್ಗೆ ಯಾರೂ ಸಪೋರ್ಟ್ ಮಾಡಲ್ಲ ಅಂದ್ಬಿಟ್ಟು ನಾವು ಇಂಡಿಪೆಂಡೆಂಟ್ ನಿಂತ್ಕೊಳಕ್ಕೆ ಬಂದಿದ್ದೀವಿ. ಸರ್ಕಾರಕ್ಕೆ ಕೇಳಿದರೆ ನಮ್ಮ ವಿನಂತಿಗಳನ್ನ ಅವ್ರ ಹತ್ರ ಎಷ್ಟೋ ಸರಿ ಇಟ್ಟಿದ್ದೀರಿ. ಅವ್ರು ನಮಗೆ ಬೆಲೆ ಕೊಟ್ಟಿಲ್ಲ. ಸೊ ಹಾಗಂತ ನಾವೇನು ಅವ್ರ ಮೇಲೆ ನಾವೇನು ಅಲಿಗೇಷನ್ ಏನು ಮಾಡ್ತಾಯಿಲ್ಲ. ನಮಗೆ ನ್ಯಾಯ ಬೇಕೋ ಆ ನ್ಯಾಯನ ಹುಡುಕ್ತಾ ಇದ್ದೀರಿ, ಅದು ಕೇಳ್ತಾ ಇದ್ದೀರಿ. ಅಷ್ಟು ಬಿಟ್ಟು ನಾವು ಯಾರ ಮೇಲೂ ಅಲಿಗೇಷನ್ ಮಾಡ್ತಾಯಿಲ್ಲ. ಭೇಟಿ ಆದಮೇಲೆ ಮಾತಾಡೋಣ. ಇವಾಗ ಅದ್ರ ಬಗ್ಗೆ ಏನು ಮಾತಾಡೋದು? ಬೇರೆನೋ ಇಂಡಿಪೆಂಡೆಂಟ್ ಆಗಿ ನಿಂದ್ರದ್ದು ಖಚಿತ ಅಂತ ಹೇಳಿ, ಇಂಡಿಪೆಂಡೆಂಟ್ ನಿಲ್ಲೋದಂತೂ ಗ್ಯಾರಂಟಿನೇ. ಅದಂತೂ ನಾವು ಪಾರ್ಟಿಸಿಪೇಟ್ ಮಾಡೇ ಮಾಡ್ತೀವಿ. ಒಂದು 2 ಡೇಸಲ್ಲಿ ಮಾಡ್ತೀವಿ ನಾವು. ಇಲ್ಲ, ಕಾಂಗ್ರೆಸ್ ಪಾರ್ಟಿಯಲ್ಲಿ ಮೀಟಿಲ್ಲ ಅಂದರೂ ನಮ್ಮ ಕಾಂಗ್ರೆಸ್ ಲೀಡರ್ಗಳು ಸುಮಾರು ಜನ ಮಾತಾಡ್ತಾ ಇದ್ದಾರೆ ನಮ್ಮ ಹತ್ರ. ನಾವು ನಮ್ಮ ಕಮ್ಯುನಿಟಿ ಏನು ಡಿಸೈಡ್ ಮಾಡ್ತಾ ಆಮೇಲೆ ಯೋಚನೆ ಮಾಡೋಣ. ನಾವು ನಾಮಿನೇಷನ್ ಮಾಡಿದ್ಮೇಲೆ ಬ್ಯಾಕ್ಔಟ್ ಆಗೋದಿಲ್ಲ. ನಾಮಿನೇಷನ್ ಮಾಡ್ಕೊಂಡೇ ಟೈಮ್ ಇರೋದು. ನಾಮಿನೇಷನ್ ಮಾಡಿದ್ರೆ ರಿಟರ್ನ್ ತೊಗೊಳಕ್ಕೆ ಆಗೋದಿಲ್ಲ ಇನ್ನು ಮುಂದೆ. ಅದಂತೂ ನಾವು ಅವ್ರಿಗೆಲ್ಲ ಹೇಳಿದಿರಿ. ನೋಡೋಣ, ಸಪೋಸ್ ಏನಾದರೂ ಆಯಿತು ಅಂದಾಗ ನಮ್ಮ ಕಮ್ಯುನಿಟಿ ಡಿಸೈಡ್ ಮಾಡಿ ಏನಾದರೂ ಹೇಳಿದ್ರೆ ಮಾಡೋದಾ ಬೇಡ ಅಂತ ಹೇಳಿದ್ರೆ ಆವಾಗ ಡಿಸೈಡ್ ಮಾಡೋಣ. ಒಂದು ಸರಿ ನಾಮಿನೇಷನ್ ಆಯಿತು ಅಂದರೆ ರಿಟರ್ನ್ ಆಗೋಲ್ಲ, ಅದು ಕಂಟಿನ್ಯೂ ಮಾಡ್ತೀವಿ ಅಂತ. ನಾವು ಬೆಂಗಳೂರು ಎಲ್ಲ ಕ್ರೈಸ್ತರ ಸಂಘಟನೆ ಒಕ್ಕೂಟದಿಂದ ನಾನು ಮಾತಾಡ್ತಾ ಇದ್ದೀನಿ.
ನಮ್ಮಲ್ಲಿರುವಂಥ ಎಲ್ಲ ಕ್ರೈಸ್ತ ಒಕ್ಕೂಟದ ಸಂಘಟನೆಗಳೆಲ್ಲ ಸೇರಿ ನಾವೆಲ್ಲರೂ ಬರ್ತಲೋಮ್ ಸರ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ. ಅವ್ರನ್ನ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಿಸಲೇಬೇಕಂತ ನಾವೆಲ್ಲರೂ ಪಣ ತೊಟ್ಟಿದ್ದೀವಿ. ಯಾಕೆ ಅಂತಂದರೆ ಅವರಿಗಾಗಲೇ ಕಾಂಗ್ರೆಸ್ನಲ್ಲಿ ಏನೇನು ಕೆಲಸ ಮಾಡ್ಕೊಂಡು ಬರ್ತಿದ್ದಾರೆ ಅಂತ ನಮ್ಗೆ ಗೊತ್ತಿದೆ. ಕಾಂಗ್ರೆಸ್ನವರು ಕೊನೆಯ ತನಕನೂ ಅವರಿಗೆ ಸೀಟ್ ಕೊಡ್ತೀನಿ ಅಂತ ಹೇಳಿ ಮೋಸ ಆಗಿದೆ. ಪರವಾಗಿಲ್ಲ, ಆದರೂ ನಾವು ಒಂದು ಧ್ವನಿಯಾಗಿ ನಮ್ಮ ಕ್ರೈಸ್ತ ಸಮುದಾಯದ ಎಲ್ಲ ದೇವಾಲಯಗಳ ಎಲ್ಲ ಮತ್ತು ಹಿಂದುಳಿದ ಎಲ್ಲ ಸಂಘಟನೆಗಳನ್ನೆಲ್ಲ ಹತ್ತಿರ ಹೋಗಿ ನಾವು ಮಾತಾಡಲಾಗಿ ನೀವು ಫೈಲ್ ಮಾಡಿ ನಿಮಗೆ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ ಎಂಬ ಎಲ್ಲರ ಭರವಸೆ ಬಂದಿದೆ. ಎಲ್ಲರೂ ಸಹ ನಮ್ಮ ಜೊತೆಗಿದ್ದಾರೆ. ಈಗಲೇ ನೀವು ನೋಡಿದ್ದೀರಾ, ಸಾವಿರಾರು ಜನ ಈಗಾಗಲೇ ಇಲ್ಲೇ ನಿಂತಿದ್ದಾರೆ ಅಂತ. ನಾವೀಗ ಬಂದ್ಬಿಟ್ಟು ಪಕ್ಷೇತರವಾಗಿ ನಮ್ಮ ಬರ್ತಲೋಮ್ ಸಾಹೇಬರಿಗೆ ನಿಲ್ಲಿಸ್ಕೊಂಡು ಗೆಲ್ಲಿಸ್ಬೇಕು ಅಂತ ಆತ್ಮವಿಶ್ವಾಸದಿಂದ ನಾವು ಭರವಸೆ ಇಟ್ಟು ಮುಂದೆ ಬಂದಿದ್ದೀವಿ. ಯಾಕಂತ ಹೇಳಿದ್ರೆ ನಾವು ಇಷ್ಟು ದಿವಸ ಕಾಂಗ್ರೆಸ್ಗಾಗಿ ಹೋರಾಡ್ತಾ ಮುಂದೆ ಬಂದಿದ್ದೀವಿ. ಒಂದು ವರ್ಷ ಕಾಲ ಮನೆ ಮನೆಗೆ ಹೋಗಿ ನಾವು ಎಲ್ಲ ತೋರಿಸಿ ಕಾಂಗ್ರೆಸ್ ಪಕ್ಷದಿಂದ ನಮ್ಗೆ ಸೀಟ್ ಸಿಗ್ತದೆ ಅಂತ ಭರವಸೆ ಕೊಟ್ಟಿದ್ದಕ್ಕೆ ನಾವು ತುಂಬ ಕೆಲಸ ಮಾಡಿ ಮುಂದೆ ಬಂದು ಆ ಭರವಸೆ ನಮ್ಮಲ್ಲಿ ಇನ್ನೂ ಉಳಿದಿದೆ. ಯಾಕಂತ ಹೇಳಿದ್ರೆ ನಾವು ಹೋಗಿ ಕೆಲಸ ಮಾಡಿರೋದು ಅವ್ರ ವಿಶ್ವಾಸ ಗಳಿಸಿದ್ದೀವಿ. ಅದಕ್ಕೆ ನೀವು ಸೀಟ್ ಕೊಡದೇ ಇರೋ ಕಾರಣಕ್ಕಾಗಿ ನಾವು ಪಕ್ಷಾಂತರವಾಗಿ ನಿಂತು ನಮ್ಮ ಸಮುದಾಯದ ಬಗ್ಗೆ ನೀವು ಯಾಕೆ ಇಷ್ಟು ಕೀಳ್ಮಟ್ಟದಿಂದ ಒಂದು ಟಿಕೆಟ್ ಕೊಡೋಕ್ಕೆ ನಾವು ಎಷ್ಟು ಕೇಳಿದ್ರೂ ಸೆಂಟ್ರಲಲ್ಲಿ ಕೊಡಲಿಲ್ಲ. ಮತ್ತು ನಾವೇನು ಮಾಡೋದು? ಕೊಡದೆ ಹೋದರೆ ನಮ್ಮದು ದಾರಿ ಏನಿದೆ ನಾವು ನೋಡ್ಕೊಳ್ಬೇಕಲ್ವಾ. ನಾವು ಇದ್ದೀವಿ ಸರ್ಕಾರದಲ್ಲಿ, ನಾವು ಒಂದು ಸಮುದಾಯದವ್ರು ಇದ್ದೀವಿ ಅಂತ ಬಿಸಿ ಮುಟ್ಟಿಸ್ಕೋದಕ್ಕಾದರೂ ನಾವು ಪಕ್ಷಾಂತರವಾಗಿ ನಿಂತು ನಾವು ಯಾರು ಅಂತ ತೋರಿಸೋದಕ್ಕೆ ನಾವು ಇದು ಮಾಡ್ತಾಯಿದ್ವಿ. ಆಲ್ ಇಂಡಿಯಾ ಕ್ರಿಶ್ಚಿಯನ್ ಫೋರಮ್ದಿಂದ ಸೆಬಾಸ್ಟಿನ್ ಸೈಮನ್ ಅಂತ ಮಾತಾಡ್ತಾ ಇದ್ದೀನಿ ಸರ್. ದಯವಿಟ್ಟು ಇವಾಗ ಏನಂತಂದರೆ ನಮ್ಮ ಕ್ರೈಸ್ತರ ಮೇಲೆ ಅನ್ಯಾಯ ಆಗಿರುವಂಥದ್ದು ನೀವು ಮಾಧ್ಯಮ ಮಿತ್ರರು ನೋಡಿದ್ದೀರಾ. ಇವಾಗ ಸೆಂಟ್ರಲ್ನಲ್ಲಿ ನಾವು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಬ್ಯಾಂಗ್ಳೂರು ಸೆಂಟ್ರಲ್ನಲ್ಲಿ ಲೋಕಸಭಾ ಎಲೆಕ್ಷನ್ನಲ್ಲಿ ನಮ್ಮ ಬರ್ತಲೋಮ್ ಅಣ್ಣವರು ನಿಂದಿರ್ತೀನಿ ಎಂದು ತುಂಬ ರಿಕ್ವೆಸ್ಟ್ ಮಾಡಿದ್ದಾರೆ. ಹೈಕಮಾಂಡ್ವರೆಗೂ ಹೋಗಿದ್ದಾರೆ, ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದಾರೆ. ಆದರೆ ಅವರು ಮಾಡಿರುವಂಥ ಕೆಲಸ ಒಂದಿಲ್ಲ ಸರ್, ಎಲ್ಲ ಕಮ್ಯುನಿಟಿಗೆ ಮಾಡಿದ್ದಾರೆ. ಕ್ರೈಸ್ತರಿಗೆ ಮಾತ್ರ ಅಲ್ಲ, ಇಡೀ ಕ್ಷೇತ್ರದಲ್ಲಿ ಅವ್ರ ಕ್ಷೇತ್ರದಲ್ಲಿ ಬೆಲ್ಕಲಹಳ್ಳಿ, ಬನಶಂಕರಿ, ಬನ್ನರ್ಘಟ್ಟ ಈ ಕಡೆಲ್ಲ ಏನಂತಂದರೆ ಅವ್ರ ಹೆಸರು ಗುರುತಿಡಿತಾರೆ. ಅನೇಕ ಗರೀಬ್ ಜನಗೆ ಹೆಲ್ಪ್ ಮಾಡಿದ್ದಾರೆ, ದಲಿತರಿಗೆ ಹೆಲ್ಪ್ ಮಾಡಿದ್ದಾರೆ, ಮುಸ್ಲಿಮ್ಗೆ ಹೆಲ್ಪ್ ಮಾಡಿದ್ದಾರೆ, ಪ್ರತಿಯೊಬ್ಬರಿಗೆ ಹೆಲ್ಪ್ ಮಾಡಿದ್ದಾರೆ. ಎಲ್ಲ ರೀತಿಯಿಂದ ಸಾಮರ್ಥ್ಯವನ್ನು ಹೊಂದಂಥ ಒಂದು ವ್ಯಕ್ತಿ ಒಂದು ಟಿಕೆಟ್ ಕೇಳ್ತಾ ಇದ್ದಾನಂದರೆ ನಮಗೆ ಈ ಸಲ ಏನಂತಂದರೆ ಡಿ ಕೆ ಶಿವಕುಮಾರ್ ಸರ್ ಮತ್ತು CM ಸರ್ ಒಂದು ಯೋಚನೆ ಮಾಡಬೇಕಾಗಿತ್ತು. ಒಂದು ಕಾಂಗ್ರೆಸ್ ಅಭ್ಯರ್ಥಿ ಒಬ್ಬರು ಮುಂದೆ ಬರ್ತಾ ಇದ್ದಾರೆ, ಒಬ್ಬರು ಕೇಳ್ತಾ ಇದ್ದಾರೆ ಅಂತಂದರೆ ಸಪೋರ್ಟ್ ಮಾಡಬೇಕಾಗಿತ್ತು. ಅನೇಕ ಜನರಿಗೆ ಡಿ ಕೆ ಶಿವಕುಮಾರ್ ಸರ್ ಇದೇ ಚಿಕ್ಕಬಳ್ಳಾಪುರ ಕ್ಷೇತ್ರದ ನಮ್ಮ ಪ್ರದೀಪ್ ಈಶ್ವರ್ ಅವರಿಗೆ ತುಂಬ ಹೆಲ್ಪ್ ಮಾಡಿ ಏನಂತಂದರೆ ಒಂದು MLA ಮಾಡಿಸಿದ್ದಾರೆ. ಅವ್ರು ಕೈ ಇಟ್ಟರೆ ಯಾಕಾಗಲ್ಲ ಸರ್? CM ಸಾಹೇಬರು ಟಿಕೆಟ್ ಕೊಟ್ಟರೆ ಯಾಕಾಗಲ್ಲ ಸರ್? ಯಾಕೆ ನಮ್ಮ ಕ್ರೈಸ್ತರ ಮೇಲೆ ವಿಶ್ವಾಸ ಇಲ್ಲ? ಯಾವ ರೀತಿಯಿಂದ ವಿಶ್ವಾಸ ಇಲ್ಲ ಹೇಳಬೇಕು ಸರ್. ಇವಾಗ ಏನಂತಂದರೆ ಬರ್ತಲೋಮ್ ಅಣ್ಣ ಎಲ್ಲ ರೀತಿಯಿಂದ ಫಿಟ್ ಇದ್ದಾರೆ, ಮೆಂಟಲಿ, ಫಿಸಿಕಲಿ, ಫೈನಾನ್ಷಿಯಲಿ ಎಲ್ಲ ರೀತಿಯಿಂದ ಫಿಟ್ ಇದ್ದಾರೆ. ಯಾಕೆ ಸರ್ ನಮಗೆ ಸಪೋರ್ಟ್ ಮಾಡಲ್ಲ? ಈ ಮಾತು ಏನಂತಂದರೆ ಮಲ್ಲಿಕಾರ್ಜುನ್ ಖರ್ಗೆವರೆಗೂ ಹೋಗ್ಬೇಕು ಸರ್ ಇದು ಮಾತು. ಮತ್ತು ಇನ್ನೊಂದೇನಂತಂದರೆ ಇವಾಗ ನಾವು ಡಿಸೈಡ್ ಮಾಡಿದ್ದೀವಿ, ನಾವು ಎಲ್ಲ ಕ್ರೈಸ್ತರ ಮುಖಂಡರು ಡಿಸೈಡ್ ಮಾಡಿದ್ದೀವಿ, ಬ್ಯಾಂಗ್ಳೂರು ಸೆಂಟ್ರಲ್ದಿಂದ ಲೋಕಸಭಾ ಕ್ಷೇತ್ರದಿಂದ ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ಬರ್ತಲೋಮ್ ಅವರಿಗೆ ನಾವು ನಿಂದಿಸ್ಲಿಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಪ್ರಯತ್ನ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಆಲ್ರೆಡಿ ನಾವು ನಾಮಿನೇಷನ್ ಡೇಟ್ ನಾವು ನಿಮ್ಗೆ ಹೇಳ್ತೀವಿ. ಮಾಧ್ಯಮ ಮಿತ್ರರು ದಯವಿಟ್ಟು ನಮಗೆ ಸಹಕರಿಸಬೇಕೆಂದು ನಿಮ್ಮಲ್ಲಿ ವಿನಂತಿಸ್ತೇನೆ.